Hi, hello, welcome or welcome back to my YouTube channel. So guys, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಎಸ್ ಇವತ್ತು ಏನಪ್ಪ ಈ ವಿಡಿಯೋ ಅಂದರೆ ಇಟ್ಸ್ ನಾರ್ಮಲ್ ಡೈಲಿ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೆ, ಸೊ ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ದಿನಲ್ಲಿ ನಾನು ಏನೇನು ಮಾಡ್ತೀನಿ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಆ್ಯಂಡ್ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಗಾಳಿ ಆಂಜನೇಯ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊತಿದ್ದೆ. ಸೊ ಇವಾಗ ಗಾಳಿ ಆಂಜನೇಯ ಟೆಂಪಲ್ಗೆ ಹೋಗ್ತಿದ್ದೀನಿ. ಸೊ ಅಲ್ಲಿಗೋಗಿ ನಿಮಗೆ ಸಿಗ್ತೀನಿ. ಈಗಷ್ಟೇ ಮೆಟ್ರೋ ಸ್ಟೇಷನ್ ರೀಚ್ ಆದೆ. ಯೂಶ್ವಲಿ ನಾನು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಜಾಸ್ತಿ ನಾನು ಹೋಗೋದೆ ನನ್ನ ಗಾಡೀಲಿ. ಆದರೆ ಇವತ್ತು ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ತೋರಿಸ್ತಿತ್ತು. ಸೊ ಅಷ್ಟು ದೂರ ಗಾಡಿ ಓಡಿಸೋದಕ್ಕೆ ತೊಂದರೆ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇರುತ್ತೆ ಅಂತ ನಾನು ಇವತ್ತು ಮೆಟ್ರೋಲಿ ಹೋಗ್ತಿದ್ದೀನಿ. ಹಬ್ಬ, ಮೆಟ್ರೋಲಿ ಆರಾಮಾಗಿ ಹೋಗ್ಬೋದಂತ ಅಂದ್ಕೊಂಡೆ. ಆದರೆ ಮೆಟ್ರೋ ಒಳಗಡೆ ಇರೋ ರಶ್ನ ನೋಡಿ ನನಗಂತೂ ಸಾಕಾಗೋಯ್ತು. ಆ ರಶ್ಶಿಂದ ನನಗೆ ಮೆಟ್ರೋ ಒಳಗಡೆ ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ. ಹಾಗೆ ನೀವು ನಂದು ಹಳೇದೊಂದು ವ್ಲಾಗ್ನ ನೋಡಿರ್ಬೋದು. ಮೆಟ್ರೋಲಿ ನಾವು ಏನಾದರೂ ವ್ಲಾಗ್ಸ್ ವೀಡಿಯೋಸ್ ಏನಾದರೂ ಕ್ಯಾಪ್ಚರ್ ಮಾಡಿದ್ರೆ 5000 ರುಪೀಸ್ ಫೈನ್ ಅಂತೆ. ಸೊ ಮೆಟ್ರೋ ಇಲ್ಲಿ ವೀಡಿಯೋ ಮಾಡ್ತೀರಾ? ಮೆಟ್ರೋ ಇಲ್ದಿದ ತಕ್ಷಣ ಆಟೋ ಹಿಡ್ಕೊಂಡು ಟೆಂಪಲ್ ಹತ್ರ ಹೋದೆ. ಆ್ಯಕ್ಚುಲಿ ಟೆಂಪಲ್ಗೆ ಮೆಟ್ರೋ ಸ್ಟೇಷನಿಂದ ನಡ್ಕೊಂಡೇ ಹೋಗ್ಬೋದಿತ್ತು. ಆದರೆ ಅಲ್ಲಿ ಆಲ್ರೆಡಿ ನನ್ನ ಫ್ರೆಂಡ್ ಬಂದು 30 ಮಿನಿಟ್ಸಿಂದ ವೆಯ್ಟ್ ಮಾಡ್ತಿದ್ದಾಳೆ. ಆ್ಯಂಡ್ ತುಂಬ ಬಿಸಿಲು ಕೂಡ ಇತ್ತು. ಆ್ಯಂಡ್ ಇಲ್ಲಿ ನೋಡಿ, ಈ ಲೈನ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಕೆಲವೊಂದು ಆಟೋಗಳ ಹಿಂದೆ ಬರೆದಿರೋ ಲೈನ್ಸ್ ಅಂತೂ ನಮ್ಮ ಲೈಫ್ಗೆ ತುಂಬಾ ಮ್ಯಾಚ್ ಆಗುತ್ತೆ. ಆ್ಯಂಡ್ ಎಸ್, ಫೈನಲಿ ಈಗ ನಾನು ಟೆಂಪಲ್ ರೀಚ್ ಆದೆ. ಎಸ್, ಇದೇ ನೋಡಿ ನನ್ನ ಶಕ್ತಿ, ನನ್ನ ನಂಬಿಕೆ ಎಲ್ಲ. ಸೊ ಟೆಂಪಲ್ ರೀಚ್ ಆಗಿದೆ. ಫಸ್ಟು ನನಗೆ ಬೇಕಾಗಿರೋ ಪೂಜೆ ಐಟಮ್ಸ್ನೆಲ್ಲ ತೊಗೊಂಡು ಈಗ ಫಸ್ಟು ಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋಗೋಣ ಅಂತ ಇಲ್ಲಿ ಹೋಗಿ ಕಾಲು ತೊಳ್ಕೊತಿದ್ದೀವಿ. ಯಾರೋ ಹೊಸೊಬ್ರು ಬಂದಿದ್ದಾರೆ ನಮ್ಮ ವಿಡಿಯೋಗೆ. ಸ್ಮಿತಾ ಇರು, ನಾನು ಆ್ಯಕ್ಚುಲಿ ಸ್ಮಿತಾ ಜೊತೆ ಮಾತಾಡ್ತೀನಿ. ಆ್ಯಕ್ಚುಲಿ ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಂಗಿಲ್ಲ, ಆದರೂ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ನನಗೆ ಸಂತೋಷ, ಖುಷಿ, ಬೇಜಾರು, ದುಃಖ ಏನೇ ಆಗಲಿ ನಾನು ಫಸ್ಟ್ ಬರೋದೇ ನನ್ನ ಬಜರಂಗಿ ಹತ್ರ. ಅದೇನೋ ಗೊತ್ತಿಲ್ಲ, ಈ ಬಜರಂಗಿ ಟೆಂಪಲ್ಗಂತೂ ಹೋದರೆ ನನಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ, ಎಷ್ಟೋ ಖುಷಿ ಸಿಗುತ್ತೆ. ಆ್ಯಂಡ್ ಒಂಥರ ಗುಡ್ ವೈಬ್ಸ್. ಸೊ ಅದಕ್ಕೆ ಯಾವಾಗಾದರೂ ನನಗೆ ಫ್ರೀ ಇದ್ದಾಗ ಅಥವಾ ಹೋಗಬೇಕು ಅಂತ ಅನಿಸ್ದಾಗೆಲ್ಲ ನಾನು ಫಸ್ಟ್ ಹೋಗೋದೇ ನನ್ನ ಬಜರಂಗಿ ಟೆಂಪಲ್ಗೆ. ನೀವು ಅಷ್ಟೇ, ಮನುಷ್ಯರ ಮೇಲಿರೋ ನಂಬಿಕೆನ ದೇವ್ರ ಮೇಲೆ ಇಡಿ. ಆವಾಗ ದೇವ್ರು ಯಾವತ್ತೂ ನಿಮಗೆ ಮೋಸ ಮಾಡಲ್ಲ, ಕೈ ಕೊಡಲ್ಲ. ಯಾವಾಗಲೂ ಸಂತೋಷದಿಂದನೇ ಇರ್ತೀರ. ನಾನು ಅಷ್ಟೇ, ನನ್ನ ಬಜರಂಗಿನ ತುಂಬ ನಂಬ್ತೀನಿ. ನನಗೆ ಯಾರೇ ಬಂದು ನಿನಗೆ ಯಾರು ತುಂಬ ಇಷ್ಟ ಅಂತ ಹೇಳಿದ್ರೆ ನನಗೆ ಫಸ್ಟ್ ನನ್ನ ಮೈಂಡಿಗೆ ಬರೋದೇ ನನ್ನ ಬಜರಂಗಿ. ನನ್ನ ಲೈಫಲ್ಲಿ ಕೂಡ ಬ್ಯಾಡ್ ಡೇಸ್ ಅನ್ನೋದು ಇತ್ತು. ಆ ಬ್ಯಾಡ್ ಡೇಸಲ್ಲಿ ಯಾವತ್ತೂ ನನ್ನ ಬಜರಂಗಿ ನನ್ನ ಕೈ ಬಿಟ್ಟಿಲ್ಲ. ಪ್ರತಿ ಸಲವೂ ಅವರಿದ್ದಾರೆ ಅಂತ ನನಗೆ ಪ್ರೂವ್ ಮಾಡಿದ್ದಾರೆ. ಅದಕ್ಕೆ ನನಗೆ ಬಜರಂಗಿ ಅಂದರೆ ತುಂಬ 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 ಇಷ್ಟ. ಜೈ ಶ್ರೀರಾಮ್. ನೀವು ಅಷ್ಟೇ, ಬೆಂಗಳೂರಲ್ಲಿದ್ದು ಈ ಟೆಂಪಲ್ಗೆ ಹೋಗಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಹೋಗ್ಬಿಟ್ಟು ಬನ್ನಿ. ನಿಮಗೆ ಗೊತ್ತಾಗುತ್ತೆ ಅಲ್ಲಿರೋ ಗುಡ್ ವೈಬ್ಸ್ ಏನು ಅಂತ. ಸೊ ನನಗಂತೂ ಇವತ್ತು ಈ ಟೆಂಪಲ್ಗೆ ಬಂದು ತುಂಬಾ ಖುಷಿ ಆಯಿತು. ಆ್ಯಂಡ್ ಇವಾಗ ನೆಕ್ಸ್ಟ್ ನಾವು ನನ್ನ ಫ್ರೆಂಡ್ನ ಮೀಟ್ ಆಗಬೇಕು ಅಂತ ಮಲ್ಲೇಶ್ವರಂಗೆ ಹೋಗ್ತಿದ್ದೀವಿ. ಜಸ್ಟ್
2 ಮಿನಿಟ್ಸ್ ಅಷ್ಟೇ ರಿಮೂವಬಲ್ ಮಾಡಿ ಅದರಿಂದ ಶೋರ್ ಪರವಾಗಿಲ್ಲ. ಆ್ಯಕ್ಚುಲಿ ಟೆಂಪಲ್ಗೆ ಹೋಗ್ಬೇಕಂತ ಅಷ್ಟೇ ಪ್ಲ್ಯಾನ್ ಇದ್ದಿದ್ದು, ಆದರೆ ಹೆಂಗೋ ಊಟ ಮಾಡಬೇಕಿತ್ತು. ಸೊ ಅವಳು ಸಿಗ್ತಾಳೆ ಅಂತ ಮಲ್ಲೇಶ್ವರಂಗೆ ಹೋಗ್ತಿದ್ದೀವಿ. ಎಲೆಕ್ಟ್ರಿಕ್ ಆಟೋಗಳಲ್ಲಿ ಬ್ಯಾಟ್ರಿ ಇರುತ್ತಲ್ವ, ಸೊ ಅದು ಚಾರ್ಜ್ ಮಾಡೋದು ಈ ಥರ ಅಂತೆ ನೋಡಿ. ಈಗಷ್ಟೇ ಬಿಸಿಲಿತ್ತು, ಅಷ್ಟು ಬೇಗ ಮಳೆ ಬರೋ ಥರ ಆಗ್ತಿದೆ. ನಮ್ಮ ಬೆಂಗಳೂರು ವೆದರ್ ಅಂತೂ ಹೇಳೋಕ್ಕೆ ಆಗಲ್ಲ. ಮನೇಲೆ ಮಾಡ್ಬೋದು, ಯಾಕಂದ್ರೆ ತಗೊಳ್ತೀರಾ ಆ ರೀಫಂಡ್ ಆಯಿಲ್ ತಿರ್ಗಾ ಅದೇ ಯೂಸ್ ಮಾಡ್ತಾರೆ. ಯೂಟ್ಯೂಬಲ್ಲಿ ಅಂದರೆ ಎಷ್ಟು ಅಡುಗೆ ಮಾಡೋದು ಬರ್ತದೆ ಅದರಲ್ಲಿ ನೋಡ್ಬಿಟ್ಟು. ಅದು ಆಕ್ಚುಲಿ ನನ್ ಗೊತ್ತಿರೋರ ಅಂಗಡಿ ಇದೆ ನಮ್ಮ ಮನೆ ಹತ್ರ, ಸೊ ಅಲ್ಲಿ ಮಾತ್ರ ಸಿಗುತ್ತೆ. ಬರೀ ಮಲ್ಲೇಶ್ವರಂ ಅಂತ ಹಾಕಿದ್ಯಾ? ನಿನಗೆ ಹೇಳ್ಬೇಕು ಅಡ್ರೆಸ್ ಹಾಕೋದಕ್ಕೆ ಇನ್ಮೇಲೆ ಆಟೋ ಬುಕ್ ಮಾಡಿದಾಗ. ಐಟೈಟ್ ಅಂತ ನಡ್ಕೊಂಡು ಬಂದ್ಬಿಟ್ಟೆ. ಐಟೈಟಿಂದ ಆಯ್ತು ಹೋಗೋಣ ಅಂತ ಆಟೋದ ಹತ್ರ ಕೇಳಿದೆ, ಅವ್ನು ಹೇಳಿಲ್ಲ 550 ಬಡಿ ಅಷ್ಟೇ. ಹೌದು, ಒಂದೇ ಫಿಕ್ಸ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ನಾನು ಹೇಳ್ದೆ, ನಾವು ಒಂದು ಅಮೌಂಟ್ ಕೇಳಕ್ಕೆ ಒಂದು ಇದು ಬೇಕಲ್ಲ, ಸುಮ್ಮನೆ ಎದ್ದ ತಕ್ಷಣ 550 ಅಂದ್ರೆ ಯಾರು ಕೊಡಲ್ಲ. ಇರೋದು ಜಸ್ಟ್ ನಾನು ಅರ್ಧ ದಾರಿ ನಡ್ಕೊಂಡು ಬಂದ್ಬಿಟ್ಟೆ, ಮತ್ತೆ ಇರೋದು ಅಲ್ಲಿ ಅರ್ಧ ದಾರಿಗೆ, ಅದಕ್ಕೆ ನೀವು 550 ಅಂದ್ರೆ ಹೇಗೆ? ಆಕ್ಚುಲಿ ಓಲಾ ಊಬರ್ ರ್ಯಾಪಿಡೋ ಎಲ್ಲ ಬಂದ್ಮೇಲೆ ನಮ್ ನಾರ್ಮಲ್ ಆಟೋ ನಾವು ಕೇಳಿದ್ರೆ ಇಷ್ಟ ಬಂದಂಗೆ ಕೇಳ್ತಾರೆ. 500 ರೂಪಾಯಿ 300 ರೂಪಾಯಿ ಸ್ಟ್ರೈಟ್. ಟ್ಯಾಟೋ ಅಂತ ದೊಡ್ಡ ಬೋರ್ಡ್ ಐತೆ ಅಂತ ಹೇಳ್ಬಿಡಿ ಅಷ್ಟೇ. ಬ್ಲೌಸ್ ನೋಡಿದ್ವಲ್ಲ ಅಲ್ಲಿ ಅಂತ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಕರೆಕ್ಟ್ ಆಗಿ ಬಂದಿದೀವಿ ಬಾರೆ. ಹಾ ಇಲ್ಲೇ ಬಿಡಿ ಸರ್. ನಾನು ರಿಪೀಟ್ ಮಾಡಲ್ಲ. ರಿಪೀಟ್ ಅಲ್ಲ, ವಿಡಿಯೋ ಆನ್ ಮಾಡ್ತೀರಾ ಹೋಗ್ತಾನೆ ಅವಳು ಹಂಗೆ. ಆಟೋಲು ಹಂಗೆ ಮಾಡಿದ್ಲು. ಇದನ್ನ ಯಾಕೆ ರೆಕಾರ್ಡ್ ಮಾಡಲ್ಲ? ಆಟೋ ಅವ್ರು ಕೇಳ್ತಿದ್ದಾರೆ, ಸ್ಮಿತಾ ಎಲ್ಲಿಗೆ ಹಾಕಿದ್ದೀರಾ ಮೇಡಮ್ ಲೊಕೇಶನ್ ಅಂತ. ಸರ್ ನಿಮ್ಗೆ ಎಲ್ಲಿ ತೋರಿಸ್ತೀವಿ? ಮಲ್ಲೇಶ್ವರಂ ಅಷ್ಟೇ. ಅಲ್ಲಿ ಅದೇ ಸಿಕ್ಕಿದ್ದು ಆಪ್ಷನ್ ಅಲ್ವಾ? ಇಲ್ಲ, ಮಲ್ಲೇಶ್ವರಂ ಆದಾಗ ನಾನು ನೀವು ಸುಷ್ಮಿತಾ ಹೋದಾಗ ನಾನು ಕರೆಕ್ಟ್ ಮಲ್ಲೇಶ್ವರಮಲ್ಲಿ ಇಷ್ಟೊಂದು ಹೋಟ್ಲು ಪಲ್ಲವಿ ಯಾವುದೋ ಸ್ಪೆಷಲ್. ಪತಂಜಲಿಗೆ ಹೋಗೋಣ. ವಿಡಿಯೋದಲ್ಲಿ ಬರೀ ನನ್ನ ಬರೀ ಸೊ ಈ ವಿಡಿಯೋ ಫುಲ್ ಬರೀ ಪಲ್ಲವ್ ಅಷ್ಟೇ. ನಾನು ಹೇಳಿದೆ ತಾನೆ ನಿಮ್ಗೆ ಆಟೋ ಒಂದು ರಾಂಗ್ ರೂಟಲ್ಲಿ ಹೋಗ್ತೀನಿ. ಓ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಇವರು, ನಂಗಂತೂ ಗೊತ್ತಿಲ್ಲ. ನೆಕ್ಸ್ಟ್ ರೋಡ್ ಅಂದ್ಬಿಟ್ಟು 3 ರೋಡ್ ಆಗಿದೆ. ಸರಿ, ಒಂದು ದೇವಸ್ಥಾನ ನಮಸ್ಕಾರ ಹಾಕ್ಬಿಡೋಣ. ಅದು ಮಿಲೆಟ್ ವರ್ಲ್ಡ್ ಚೆನ್ನಾಗಿರುತ್ತೆ. ಪಲ್ಲವಿ ಸೆಲ್ಫಿ ಬಿಟ್ಟು ಸ್ಟ್ರೈಟ್ ನಡಿ. ತುಂಬ ದಿನಗಳ ನಂತರ ಸಿಕ್ಕಿದ್ವಿ, ಅದಕ್ಕಾಗಿ ಜಾಸ್ತಿ ಮಾತಾಡ್ತಾ ಊಟ ಮಾಡ್ತಾ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಿಕೊಂಡು ಆರಾಮಾಗಿ ಮಾತಾಡ್ಕೊಂಡಿದ್ವಿ. ಆದರೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಇರೋದ್ರಿಂದ ನಮ್ಮ ವಾಯ್ಸು ಅಷ್ಟು ಕ್ಲಿಯರಾಗಿ ಕೇಳಿಸ್ತಿದ್ದಿಲ್ಲ. ಆದರೆ ವಿ ಹ್ಯಾಡ್ ಅ ವೆರಿ ಗ್ರೇಟ್ ಟೈಮ್. ನೂಡಲ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಆದರೆ ಸ್ವಲ್ಪ ಆಯಿಲ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ತಿನ್ನೋಕ್ಕಾಗಿಲ್ಲ. ಹಾಗೆ ಇವರಿಬ್ಬರು ಕಾಫಿ ಕುಡಿಬೇಕಂದ್ರು, ಸೊ ಹಾಗೆ ಕಾಫಿ ಕುಡ್ಕೊಂಡು ನನಗೆ ಸ್ಮಿತಾ ಬೇಡ ಇಲ್ಲ ಅವಳೇನು ಮಾಡೋದು ಏನು ಮಾಡಿದ್ರು ಅಂತ ಹೋಗ್ಬೇಕಾದ್ರೆ ಅವಳಿಗೆ ಮತ್ತೆ ಕ್ಯಾನ್ಸಲ್ ಆಯಿತು. ಯಾಕೆ? ಸೊ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.